ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತ್ಗೆ ಸೇರುವ ಜಂಗಮಾರಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಜಲಜೀವನ್ ಮಿಷನ್ ಕಾಮಗಾರಿಯು ಸಂಪೂರ್ಣ ಅವೈಜ್ಞಾನಿಕ ಎಂದು ಗ್ರಾಮದ ಮಂಜುನಾಥ್ ಎಂಬುವರು ಆರೋಪಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಚರಂಡಿ ನೀರು ಮಿಶ್ರಣವಾಗಿ ಗ್ರಾಮದ ಜನರು ಕುಡಿಯುವ ಪರಿಸ್ಥಿತಿ ಉಂಟಾಗಿದೆ. ಕಾರಣ, ಜಲಜೀವನ್ ಮಿಷನ್ ಕಾಮಗಾರಿಯ ಪೈಪ್ಲೈನ್ ಲೀಕ್ ಆಗಿ ಅನೇಕ ಕಡೆ ನೀರು ಚರಂಡಿ ಸೇರುತ್ತಿದೆ. ಆದ್ದರಿಂದ ಜನರು ಚರಂಡಿ ಮಿಶ್ರಣ ನೀರು ಕುಡಿಯುವಂತಾಗಿದೆ. ಇದರಿಂದ ಜನರಲ್ಲಿ ಅನಾರೋಗ್ಯ ಕಾಡುತ್ತಿದೆ ಎಂದು ಗ್ರಾಮದ ಮಂಜುನಾಥ್ ಆರೋಪಿಸಿದ್ದಾರೆ. ಹಾಗೂ ಇದರ ಬಗ್ಗೆ ದೂರು ನೀಡಿದರೂ ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಸ್ಪಂದಿಸುತ್ತಿಲ್ಲ ಎಂದರು. ವರದಿ ನವೀನ್ ಗರುಡ. ಏನ್ ಸಮಸ್ಯೆ? ಜಲೋತ್ಸವ ಅಂತ ಹೇಳ್ಬಿಟ್ಟು ಮನೆ ಗಂಗೆ ಅಂತ ಹೇಳ್ಬಿಟ್ಟು ಹೊಸಾಗಿಬಿಟ್ಟಿದ್ದಾರೆ. ಇದು ಬಂದು ಕಳಪೆ ಕಾಮಗಾರಿಯಾಗಿ ನಲ್ಲಿಗಳು ತುಂಬಾ ಅರ್ಥವ್ಯವಸ್ಥೆ ಆಗಿ ಇಲ್ಲಿ ಇದೊಂದೇ ಸರ್ ಊರೆಲ್ಲ ಹೋಗ್ಬಿಟ್ಟು ಇಲ್ಲಿ ತುಂಬಾ ನಲ್ಲಿಗಳು ಅವೈಜ್ಞಾನಿಕ ಕಾಮಗಾರಿ ಇದು. ಆದ್ರೆ ಈ ಇದರಲ್ಲಿ ಬಂದು ಕಳಪೆ ಕಾಮಗಾರಿ ನಲ್ಲಿಗಳು ಮತ್ತೆ ಇಲ್ಲಿ ಬಂದು ನೀರು ನೋಡಿ ಇಲ್ಲಿ ತುಂಬಾ ಚರಂಡಿ ನೀರ್ ಜೊತೆ ಮಿಕ್ಸ್ ಆಗ್ತಾ ಇದೆ. ನೀರ್ ಜೊತೆ ನಾಳೆ ದಿವಸ ಕಾಮಗಾರಿ ಕಳಪೆ ಕಾಮಗಾರಿಯಿಂದ ಜನರಿಗೆ ತುಂಬಾ ಜ್ವರ, ಸ್ವಲ್ಪ ಇದಾಗ್ಬಿಟ್ಟು ಡಯಾಬಿಟಿಸ್ ಈ ತರ ಹೊಟ್ಟೆ ಅನ್ನೋದ್ರಲ್ಲಿ ಕಾಣಿಸ್ಕೊಂತೈತೆ. ಈ ಜಂಗಮಾರಪ್ಪನಹಳ್ಳಿ ಗ್ರಾಮದಲ್ಲಿ ಕೇಳೋರಿಲ್ಲ ಇದನ್ನ. ಒಳ್ಳೊಳ್ಳೆ ಪಂಚಾಯತ್ ಸೇರ್ತಕ್ಕಂಥ ಜಲಜೀವನ್ ಇದರಲ್ಲಿ ತುಂಬಾ ಕಳಪೆ ಕಾಮಗಾರಿ ನಡೆದಿದ್ದು ಇದರಲ್ಲಿ ಕೇಳೋರು ಇಲ್ಲ, ಹೇಳೋರಿಲ್ಲ ಸರ್ ಇಲ್ಲಿ. ಯಾಕಂದ್ರೆ ಎಲ್ಲ ಕಡೆ ನಲ್ಲಿ ನೋಡುದು ಕೇಳೋರಿಲ್ಲ. ಇದನ್ನ ಕಂಪ್ಲೇಂಟ್ ಮಾಡಿದೀರಾ ಯಾರಿಗಾದ್ರು? ಸರ್ ಮಾಡಿದ್ರೆ ಅವರು ನಾವು ಹಿಂದಿಯಲ್ಲಿ ಮಾತಾಡಿ ಬೇರೆಯವರಿಗೆಲ್ಲ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ. ಈ ತರ ನೋಡಿ ಸರ್ ಇದು ನಲ್ಲಿ ಹೇಳಿದಾರ ಇಲ್ಲೋದಾರೆ ಮತ್ತೆ ಎಲ್ಲ ಬೇರೆ ಕಡೆ ಹೋಗಿದೆ. ಈ ತರ ಹೋಗ್ಬಿಟ್ಟು ಇದರಿಂದ ಕೆಟ್ಟ ನೀರು ಮತ್ತೆ ಪೈಪಲ್ಲಿ ಆಫ್ ಮಾಡಿದಾಗ ಎಲ್ಲ ಒಳಗಡೆ ಸೇರ್ಕೊಂಡು ಬೇರೆ ನಲ್ಲಿ ಹೋಗಿ ತುಂಬಾ ಆಗ್ತಾ ಇದೆ. ಇವಾಗ ಊರಿನ ನೀರು ಮತ್ತೆ ಜಲಜೀವನ್ ಸೆಪರೇಟ್ ಬರ್ತಾ ಇದೆಯಾ? ಜಲಜೀವನ್ ಸಪರೇಟ್ ಬರ್ತಾ ಇದೆ. ಅದರಿಂದ ಎಲ್ಲ ಕಳಪೆ ಕಾಮಗಾರಿ ಜಲಜೀವನ್ ಬಂದು ಅದರಲ್ಲಿ ಪೈಪ್ ಹೊಡೆದೋಗ್ಬಿಟ್ಟು ಕೆಸರು ಮತ್ತೆ ಎಲ್ಲ ತುಂಬಿಕೊಂಡು ಪೈಪ್ಗಳಲ್ಲಿ ಬರ್ತಾ ಇದೆ. ಅದು ನೀರು ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನಾನು. ತುಂಬಾ ಕಳಪೆ ಕಾಮಗಾರಿ. ಇದನ್ನ ಕಳಿಸ್ಬೇಕು. ಇದನ್ನ ದಯವಿಟ್ಟು PDOಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ADO ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದನ್ನ ನೀವು ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಒತ್ತಡ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದನ್ನ ದಯವಿಟ್ಟು ನಾವು ಬಡವರು ನಾವು ಕೇಳಕ್ ಹೋದ್ರೆ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದನ್ನ ದಯವಿಟ್ಟು ನಿಮ್ ಕಡೆಯಿಂದ ಇದು ಒಂದು ಪ್ರೋಗ್ರಾಮ್ ಕೊಡ್ತೀರಾ ನೋಡಿ ಸರ್. ಇಲ್ಲಿ ಗೊತ್ತಾಯ್ತು ಇಲ್ಲಿ ಉಗುಳಿರೋದು ಮತ್ತೆ ಎಲ್ಲರಿಕೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಇಲ್ಲಿ ಚರಂಡಿ ನೀರು ಹಾಗೂ ಜಲಜೀವನ್ ಮಿಷನ್ ಅಲ್ಲಿ ಬರೋ ನೀರು ಮಿಕ್ಸ್ ಆಗ್ಬಿಡ್ತಾ ಇದೆ. ಮತ್ತೆ ಬೇರೆ ಮನೆಗೆ ಹೋಗ್ತಾ ಇದೆ. ಇಲ್ಲಿಂದ ಎಲ್ಲರೂ ನೀರು ಕುಡಿತಾ ಇದಾರೆ. ಆದ್ರೆ ಮಿಕ್ಸ್ ಚರಂಡಿ ನೀರಲ್ಲಿ ಅದರಿಂದ ತುಂಬಾ ಜೀವ ಅಪಾಯ ಹಾನಿಕರ ಇದೆ. ದೊಡ್ಡವರಿಗೆ ಎಲ್ಲರಿಂದ ಮಟ್ಟದಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇದನ್ನ ಸ್ವಲ್ಪ ನೀವು ಪ್ರೇರಣೆ ಮಾಡಿಬಿಟ್ಟು ಸ್ವಲ್ಪ ನಿಮ್ ಕಡೆಯಿಂದ ಸ್ವಲ್ಪ ನಮ್ಗೆ. ಎಷ್ಟು ವರ್ಷ ಆಯ್ತು ನೀರು ಇದು ಸ್ಟಾರ್ಟ್ ಆಗಿ ಜಲಜೀವನ್ ಮಿಷನ್? ಬೋರ್ವೆಲ್ ಹಾಕಿ ಹೊಸದಾಗಿ ಅಲ್ಲಿ ಎಲ್ಲ ಮತ್ತೆ ಬೋರ್ವೆಲ್ ಹಾಕ್ಸಿದಾರ ಸೆಪರೇಟ್? ಹಾಕಿಲ್ಲ. ಜಲಜೀವನ್ ಮಿಷನ್ ಸೆಪರೇಟ್ ಹಾಕಿಲ್ವಾ? ಹಳೆ ಬೋರ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಹೊಸ ಬೋರ್ ಹಾಕಿಲ್ಲ. ಕೆಲವು ಕಡೆ ಹೋಗಿದೆ ಅಂತ ಹೇಳ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ಪರವಾಗಿ. ಎಲ್ಲ ರಾಜಕಾರಣಿ ಮತ್ತೆ ನಡೀತಾ ಅಂತ ಫೋಕಸ್ ಇದೆ ಸರ್ ಇದು. ಸರಿ ಸರ್. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.